ಬಂದಿರಾ ನೀವು ಇನ್ನೊಬ್ರಿಗೆ ಹೇಳಿದಾಗ ಮಾತ್ರ ಇಲ್ಲಿ ಬರ್ತಾರೆ ಈ ತರ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ನೀವು ಈ ತರ ವಿಡಿಯೋ ಹಾಕ್ದಾಗ ಜನಗಳು ನೋಡ್ತಾರೆ ಬರ್ತಾರೆ, ಜನಗಳಿಗೆ ಒಂದ್ ಸ್ವಲ್ಪ ತಿಳ್ಕೊಂತಾರಲ್ವಾ. ನಮ್ಮೇನು ನಾಲೆಜ್ ಇರಲಿಲ್ಲ, ನಾಲೆಜ್ ಬರ್ತದೆ. ಈಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಅದು ಓನನ್ ಬ್ರ್ಯಾಂಡ್ ಇರುತ್ತಲ್ಲ ಅದನ್ನ ಸೀಕ್ರೆಟ್ ನ ಬಿಟ್ಕೊಡ್ಬಿಡೋದು ಅಂತೇಳಿ ವಿಡಿಯೋಗಳನ್ನು ಆ ತರ ಎಲ್ಲ ಮಾಡಕ್ ಬಿಡಲ್ಲ. ನಮ್ದ್ರಲ್ಲ ಆ ತರ ಅಲ್ಲ ಸರ್. ಇವತ್ತು ಹೋಗ್ತೀರಾ, ನಾಳೆ ನಿಮ್ ಫ್ರೆಂಡ್ಸಿಗೆ ಹೇಳ್ತೀರಾ, ಅವರು ನಮಗ್ ಒಂಥರ ಮಾರ್ಕೆಟಿಂಗ್ ಮಾಡಲ್ವಾ. ಅದಕ್ಕೋಸ್ಕರ ನಮ್ದು ಆ ಥರ ಎಲ್ಲ ಏನಿಲ್ಲ, ಏನು ಪ್ರಾಬ್ಲಮ್. ನಮಗೆ ಇನ್ನೂ ಒಳ್ಳೇದು. ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಜನ ತಿಳ್ಕೊಂತಾರೆ, ಇನ್ನೊಂದ್ ಸ್ವಲ್ಪ ಜನ ಬರ್ತಾರೆ ಹೋಗ್ತಾರೆ ಅನ್ನೋದು ನಮಗೂ ಒಂಥರ ಖುಷಿನೇ. ಇಲ್ಲ, ಖುಷಿ ಮೇನ್ ಅನ್ನೋದು ಅಷ್ಟೇ. ಈಗ ಇದಿದೆಯಲ್ಲ, ಅರೇಬಿಕಾ ಕಾಫಿದು ಬೀನ್ಸು. ಓಕೆ, ಅರೇಬಿಕಾ ಕಾಫಿ ಇದೇನು ಸ್ಮೆಲ್ ಬರಲ್ಲ, ಅಲ್ಲೇ ನಿಮಗೆ ತೋರಿಸಿದ ಅದೇನು ಸ್ಮೆಲ್ ಬರಲ್ಲ ನಿಮಗೆ. ಇದು ನೋಡಿ, ಅದು ದಪ್ಪ ಇದೆ ಸೈಜು. ಇದು ನೋಡಿ, ಇದು ರೋಬಸ್ಟ್. ಇದು ನಾನು ಅವಾಗಲೇ ಹೇಳಿದೆ ನೋಡಿ, ನಿಮಗೆ ಚಿಕ್ಕದು ಬರುತ್ತೆ ಸೈಜ್ ಒಂದು ಸ್ವಲ್ಪ ಅಂತ. ಇದು 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 ಅರೇಬಿಕದಲ್ಲ? ಅರೇಬಿಕ್ ಇದೆ. ಬೀನ್ ಸಪ್ರೇಟ್ ಆಗಿರುತ್ತೆ, ಮತ್ತೆ ದಪ್ಪು ಬೀನ್ ಇದೆಯಲ್ಲ, ದಪ್ಪು ಬೀನ್ ಇದೆ ಸ್ವಲ್ಪ, ಅದು ಅರೇಬಿಕಾ. ಇದು ನಾನು ಅವಾಗಲೇ ಹೇಳಿದೆ ನಿಮಗೆ ತೋಟದ ಒಳಗಡೆ. ಅದು ಅದ್ರ ಸ್ಮೆಲ್ ಬಿ ಏನಿಲ್ಲ, ಸ್ಮೆಲ್ ಏನು ಬರಲ್ಲ. ಇದು ರೋಬಸ್ಟ್. ಇದು ರೋಬಸ್ಟ್. ಆ ಬೀನ್ನ ನಾವು ಪಲ್ಪರ್ ಮಿಷಿನಲ್ಲೆಲ್ಲ ಹಾಕಿ ಸರ್, ಅದಾದ್ಮೇಲೆ ಅದು ವಾಟರ್ ವಾಶ್ ಎಲ್ಲ ಆಗಿ ಬರುತ್ತೆ. ಬಂದಾದ್ಮೇಲೆ ನಾವು ಬಿಸಿಲಲ್ಲಿ ಒಣಗಿಸ್ತೀವಿ. ಬಿಸಿಲಲ್ಲಿ ಒಣಗಿಸಾದ್ಮೇಲೆ ಮಿನಿಮಮ್ ಒಂದು ವಾರ, ಈ ತರ ಬಿಸಿಲೆಲ್ಲ ಇದ್ರೆ ಒಂದು ವಾರ ಸಾಕು. ಫುಲ್ ಡ್ರೈ ಆದ್ಮೇಲೆ ಈ ತರ ಕಲೆಕ್ಟ್ ಮಾಡ್ತೀವಿ ನಾವು. ಕಲೆಕ್ಟ್ ಮಾಡಾದ್ಮೇಲೆ ನಾವೇನ್ ಮಾಡ್ತೀವಿ, ಇದು ನಮ್ದು ರೋಸ್ಟಿಂಗ್ ಮಿಷಿನ್. ರೋಸ್ಟಿಂಗ್ ಮಿಷಿನ್ ಇದ್ರೊಳಗಡೆ ಹಾಕ್ತಿವಿ. ಇದ್ರೊಳಗಡೆ ಹಾಕಿ ಗ್ಯಾಸ್ ಸೈಡಿಂದ ನಾವು ಹೀಟ್ ಮಾಡ್ತೀವಿ. ಅದು ಹೀಟ್ ಯಾವ ತರ ಮಾಡ್ತೀವಿ ಅಂದ್ರೆ ಮಿನಿಮಮ್ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾತ್ರ ಹೀಟ್ ಮಾಡ್ಬೇಕು. ಎಷ್ಟು ಡಿಗ್ರಿ ಸರ್? 200 ಡಿಗ್ರಿ. ಒಂದೊಂದು ಮಿಷಿನ್ ಒಂದೊಂದ್ ತರ ಕೆಪಾಸಿಟಿ ಇರುತ್ತೆ. ಈ ಮಿಷಿನ್ ಬಂದ್ಬಿಟ್ಟಿದೆ 200 ಡಿಗ್ರಿ ಸೆಲ್ಸಿಯಸ್ ಮಾತ್ರ. ಓಕೆ, ಅದ್ರಕ್ಕಿಂತ ಜಾಸ್ತಿ ಆದ್ರೂ ವೇಸ್ಟ್ ಆಗುತ್ತೆ, ಅದ್ರಕ್ಕಿಂತ ಕಡಿಮೆ ಆದ್ರೂ ವೇಸ್ಟ್ ಆಗ್ಬಿಡುತ್ತೆ. ಅಂದ್ರೆ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಬೇಕು. ಅದು ಬಿ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಇದೆ. ಅದನ್ನ ತೆಗ್ದು ನಾವು ಇದ್ರಲ್ಲಿ ಚೆಕ್ ಮಾಡ್ತೀವಿ. ನಾವು ಎಷ್ಟು ರೋಸ್ಟ್ ಆಗಿದೆ, ಎಷ್ಟು ಇದಾಗಿದೆ ಅಂತೇಳಿ ಇದ್ರಲ್ಲಿ ಚೆಕ್ ಮಾಡ್ತೀವಿ ನಾವು. ಇದ್ರಲ್ಲಿ ಚೆಕ್ ಮಾಡಿ ನಮಗೆ ರೋಸ್ಟ್ ಆಗಿದ್ರೆ ಇದನ್ನ ತೆಗಿತೀವಿ. ಅದಾದ್ಮೇಲೆ ಇಲ್ಲಿ ಬೀಳುತ್ತೆ. ಬಿದ್ದು ಇದೇನಂದ್ರೆ ನಮ್ದು ಕೋಲ್ಡ್ ಮಾಡಕ್ ಇದನ್ನ ಬೀನ್ಸ್ ಇರುತ್ತಲ್ಲ, ಆ ಬೀನ್ಸ್ ಕೋಲ್ಡ್ ಮಾಡೋದು ಇದ್ರಲ್ಲಿ ನಾವು. ಬಿಸಿ ಆಗಿರುತ್ತಲ್ಲ ಅದನ್ನ ಕೋಲ್ಡ್ ಮಾಡೋದು. ಅದು ಯಾವ ಥರ ಅಂದರೆ 30 ರಿಂದ 40 ನಿಮಿಷ ಬೇಕು ಕೋಲ್ಡ್ ಮಾಡೋಕ್ಕೆ. 40 ನಿಮಿಷ ಈ ಥರ ತಿರುಗಿ ಕೋಲ್ಡ್ ಆಗುತ್ತೆ. ಕೋಲ್ಡ್ ಆದಮೇಲೆ ನಾವು ಇಲ್ಲಿ ಕಲೆಕ್ಟ್ ಮಾಡ್ಕೊಂತೀವಿ. ನೋಡಿ, ಇವಾಗ ಹಿಡಿಯಿರಿ ಸರ್. ಇದು ತುಂಬಾ ಕಾಸ್ಟ್ಲಿ ಇದೆ. ಕೈ ಹಿಡೀರಿ. ಸ್ಮೆಲ್ ಏನಾದ್ರು ಬರ್ತದೆ. ಒಂದು ಟೇಸ್ಟ್ ಮಾಡಿ ನೋಡಿ ಬೇಕಾದ್ರೆ. ಇಲ್ಲ, ಟೇಸ್ಟ್ ಮಾಡಿ, ಹಂಗೆ ಬಾಯಿ ಹಾಕಬಿಡಿ. ಏನು ಯಾವ ಬಂತ ಕಾಫಿ ಫೀಲ್ ನಿಮಗೆ? ಇಲ್ಲ, ಸ್ವಲ್ಪ ಅದು ರೋಸ್ಟ್ ಆದ್ಮೇಲೆ ಆ ಥರ ಬರುತ್ತೆ. ಅದಾದ್ಮೇಲೆ ಸರ್, ಇದು ನಮ್ದು ಇದೆಯಲ್ಲ ಈ ಮಿಷಿನ್ ಪೌಡ್ರ್ ಮಿಷಿನ್. ಅಲ್ಲಿ ನೋಡಿ, ಈ ಮಿಷಿನ್ ಇದೆಯಲ್ಲ, ಇದು ನಮ್ದು ಪೌಡ್ರ್ ಮಿಷಿನ್. ಇದು ಇದ್ರಲ್ಲಿ ಹಾಕಿ ನಾವು ಪೌಡ್ರ್ ಮಾಡ್ತೀವಿ. ಇದು ಈಗ ಮಾಡಿದ್ದು ರೋಸ್ಟ್ ಮಾಡಿದ್ದು ಅದರ ಪೌಡರ್. ಇದು ನಮ್ಮ ಪೌಡ್ರ್ ಮಿಷಿನ್. ಓಕೆ, ಇದ್ರಲ್ಲಿ ಪೌಡ್ರ್ ಬರುತ್ತೆ. ಪೌಡ್ರ್ ಕರೆಕ್ಟ್ ಮಾಡ್ತೀವಿ. ಬರೋಬರ್. ನಿಮಗೆ ಸಿವೆಟ್ ಕ್ಯಾಟ್ ಗೊತ್ತಾ? ನಿಮಗೆ ಸಿವೆಟ್ ಕ್ಯಾಟ್ ಅಂದ್ರೆ ಸ್ಮೆಲ್ ಮಾಡಿ ನೋಡಿ. ಅದಾದ್ಮೇಲೆ ಪೌಡರ್ ಆದ್ಮೇಲೆ ಸಿವೆಟ್ ಕ್ಯಾಟ್ ಗೊತ್ತಾ? ಸಿವೆಟ್ ಕ್ಯಾಟ್ ಅಂತ ಮಲೆನಾಡು ಭಾಷೆಯಲ್ಲಿ ಕಾಡ್ಬೇಕಂತ ಕರಿತೀವಿ ನಾವು. ಕಾಡ್ಬೇಕಂತೆ. ಸಿವೆಟ್ ಕ್ಯಾಟ್ ಕಾಫಿ. ಇದು ಸಿವೆಟ್ ಕ್ಯಾಟ್ ಕಾಫಿ. ಇದು ಹೆಂಗಂದ್ರೆ ಟಾಯ್ಲೆಟ್ ಮಾಡಿರೋದು. ಇದು ವರ್ಲ್ಡ್ ಸೆಕೆಂಡ್ ಎಕ್ಸ್ಪೆನ್ಸಿವ್ ಕಾಫಿ. ಇದು ಇದು ಯಾವ ಥರ ಅಂದರೆ, ನಮ್ಮ ಭಾರತದಲ್ಲಿ ಅಷ್ಟೊಂದು ಇದಕ್ಕೆ ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲ. ಹೊರಗಡೆ ಕಂಟ್ರಿ ಇದೆಯಲ್ಲ ಅದರಲ್ಲೆಲ್ಲ ತುಂಬ ವ್ಯಾಲ್ಯೂ ಇದೆ. ಇದಕ್ಕೆಲ್ಲ ಕೆಜಿಗೆ ನಾವು 2,000, 3,000, 5,000, 10,000 ಆ ಥರ ಇರುತ್ತೆ. ಆದರೆ ಇದಕ್ಕೆ ಕೆಜಿಗೆ 1 ಲಕ್ಷ, 2 ಲಕ್ಷ ಆ ಥರ ಇರುತ್ತೆ.
ಇದು ಯಾವ ಥರ ಅಂದರೆ ಕ್ಯಾನ್ಸರ್ ಪೇಷಂಟು ಹಾರ್ಟ್ ಪೇಷಂಟು ಅಂಥವ್ರಿಗೆಲ್ಲ ತುಂಬ ಒಳ್ಳೇದು ಇದು ಕಾಫಿ ಕುಡಿದ್ರೆ. ಹಾಂ, ಇದನ್ನ ಒಂದು ಕಾಡ್ಬೇಕನ್ನಲ್ಲ, ಕಾಡ್ಬೇಕು ನಮ್ದು ಕಾಫಿ ಹಣ್ಣ ಇರುತ್ತಲ್ಲ, ಹಣ್ಣ ಐಟಮಲ್ಲಿ ತಿನ್ನುತ್ತೆ. ತಿಂದಾದ್ಮೇಲೆ ಅದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ಅಷ್ಟೇ ಅದು ಡೈಜೆಷನ್ ಆಗುತ್ತೆ. ಇನ್ನು ಈ ಬೀನ್ ಇರುತ್ತಲ್ಲ, ಇದು ಡೈಜೆಷನ್ ಆಗಲ್ಲ. ಅದಾದ್ಮೇಲೆ ಅದು ಮೋಷನ್ ಮಾಡಿ ಅಲ್ಲೆಲ್ಲಿ ಮೋಷನ್ ಮಾಡಿರುತ್ತೆ. ಅದಾದ್ಮೇಲೆ ನಾವು ಕೆಲಸ ಮಾಡೋ ಟೈಮಲ್ಲಿ ಇದನ್ನ ಕಲೆಕ್ಟ್ ಮಾಡ್ತೀವಿ, ನಾವು ಎರಕ್ತೀವಿ. ನಾವು ಎರಕಾದ್ಮೇಲೆ ಈ ಥರ ಇಟ್ಟಿರೋದು. ಇದರಲ್ಲೂ ಯಾವ ಥರ ಅಂದರೆ ಕಾಫಿ ಪೌಡರ್ ಮಾಡೋಕೆ ಇದ್ರಿಗೂ ತುಂಬ ಪ್ರೊಸೆಸಿಂಗ್ ಇದೆ. ಇದರಲ್ಲೂ ಮಿನಿಮಮ್ ಒಂದು 10 ದಿನ ಬೇಕು ಪ್ರೊಸೆಸಿಂಗು. ಯಾಕಂದ್ರೆ ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಸಂಜೆ ನೀರು ಚೇಂಜ್ ಮಾಡಬೇಕು, ವಾಶ್ ಮಾಡಬೇಕು. ಅದಾದ್ಮೇಲೆ ನಮಗೆ ಬಿಸಿಲಲ್ಲಿ ಒಣಗಿಸಿ ಅದಾದ್ಮೇಲೆ ನಾವು ಪೌಡ್ರ್ ಮಾಡೋದು. ಅದು ಇದು ಇಲ್ಲ ಅಣ್ಣ, ಇದು ನೀರಿಗೆ ಹಾಕ್ತಾಗ ಅದು ಸಪ್ರೇಟ್ ಆಗುತ್ತೆ, ಅದೇ ಬಿಡುತ್ತೆ. ಓವರ್ ಆ ಥರ ಮಾಡ್ತಾರೆ. ನಾವು ನ್ಯಾಚುರಲಿಟಿಲೇ ಮಾಡೋದಣ್ಣ. ನೀರಿಗೆ ಹಾಕಂದ್ಮೇಲೆ ಇದು ಸಪ್ರೇಟ್ ಆಗುತ್ತೆ. ಈ ಥರ ಬೀನು ನೀರಿಗೆ ನೆನೆ ಹಾಕ್ತಾಗ ಬೀನ್ ಸಪ್ರೇಟ್ ಆಗುತ್ತೆ. ನಮ್ಮಲ್ಲಿ ಅದರದ್ದು ಕಾಫಿ ಪೌಡರ್ ಇದೆ, ಸಿವೆಟ್ ಕ್ಯಾಟ್ದು ಕಾಫಿ ಪೌಡರ್. ವರ್ಲ್ಡ್ ಸೆಕೆಂಡ್ ಎಕ್ಸ್ಪೆನ್ಸಿವ್ ಕಾಫಿ ಅದು. ನೋಡ್ರಿ.